ಹಾಯ್ ಗೈಸ್. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸು ಪ್ಲೇಸ್‌ಮೆಂಟ್ಸಲ್ಲಿ ಯಾಕೆ ಫೇಲ್ ಆಗ್ತಾರೆ ಅಂದರೆ, ಅವರು ಸ್ಮಾರ್ಟಾಗಿ ಪ್ರಿಪೇರ್ ಆಗೋದಿಲ್ಲ ಅಂತಲ್ಲ. ಕೆಲವರು ಸ್ಮಾರ್ಟಾಗಿ ಪ್ರಿಪೇರ್ ಆಗಿಲ್ಲ ಅಂತಾನೂ ಫೇಲ್ ಆಗ್ತಾರೆ. ಅದು ಬಿಟ್ಟರೆ ಕೆಲವರು ಒಂದು ಮಿಸ್ಟೇಕ್ಸ್ ಮಾಡ್ತಾರೆ. ತುಂಬ ಮಿಸ್ಟೇಕ್ಸ್ ಪ್ರಿಪೇರ್ ಆಗೋವಾಗ. ಅದರಲ್ಲಿ ಒಂದು ಟಾಪ್ 5 ಮಿಸ್ಟೇಕ್ಸ್ ಯಾವುದಂತ ಈ ವಿಡಿಯೋನಲ್ಲಿ ಕವರ್ ಮಾಡ್ತೀನಿ. ಈ ಮಿಸ್ಟೇಕ್ಸ್ ಏನಾದ್ರು ನೀವು ಮಾಡ್ತಾ ಇದ್ರೆ ನಿಮ್ಮ ಪ್ಲೇಸ್‌ಮೆಂಟ್ಸ್ ಬಗ್ಗೆ ಒಂದು ಕನ್ಸರ್ನ್ ಅನ್ಕೋಬೋದು. ಅದು ರಿಯಾಲಿಟಿಗೆ ಬರೋದಿಲ್ಲ ಅಂತ ಹೇಳ್ಬೋದು. ಈಗ ಈ ವಿಡಿಯೋನಲ್ಲಿ ಮಿಸ್ಟೇಕ್ಸ್ ಯಾವುವು ಅಂತ ಡೀಟೇಲ್ ಆಗಿ ನೋಡೋಣ. ಮತ್ತು ಅದನ್ನ ಹೆಂಗೆ ಓವರ್‌ಕಮ್ ಮಾಡ್ಬೇಕಂತ ನೋಡೋಣ. ವೆಲ್ಕಮ್ ಟು ದ ಡೇ 8 ಆಫ್ 365 ಡೇ ಸೀರೀಸ್. ಫಸ್ಟ್ ಮಿಸ್ಟೇಕ್ ಯಾವುದು ಅಂತ ನೋಡೋದಾದ್ರೆ, ಇಗ್ನೋರಿಂಗ್ ಬೇಸಿಕ್ಸ್ ಆಫ್ ಕೋಡಿಂಗ್. ಫಸ್ಟಿಗೆ ಅವ್ರು ಏನು ಮಾಡ್ತಾರೆ, ಯಾವುದೋ ಒಂದು ಲ್ಯಾಂಗ್ವೇಜನ್ನು ಕಂಪ್ಲೀಟಾಗಿ ಕಲಿಯೋದಿಲ್ಲ. ಡೈರೆಕ್ಟ್ ಅವರು ಡಿ ಎಸ್ ಎ ಮಾಡೋಣ ಅಂತ ಹೊಂಟೋಗ್ತಾರೆ. ಸೊ ಅವ್ರು ಬೇಸಿಕ್ಸೇ ಗೊತ್ತಿರೋದಿಲ್ಲ. ಡಿ ಎಸ್ ಎ ಮಾಡೋಕೆ ಹೊಂಟೋದ್ರೆ ಅವ್ರಿಗೆ ಹೋದ ತಕ್ಷಣ ಮೋಟಿವೇಶನ್ ಕಳ್ಕೊತಾರೆ. ನನಗೆ ಲ್ಯಾಂಗ್ವೇಜ್ ಬರೋಂಗಿಲ್ಲ, ನನಗೆ ಕೋಡಿಂಗ್ ಅಂದರೆ ಇಂಟ್ರೆಸ್ಟ್ ಇಲ್ಲ ಅಂತ ಮತ್ತೆ ಬಿಟ್ಟು ಕಂಪ್ಲೀಟ್ಲಿ ನಾವು ಪ್ಲೇಸ್‌ಮೆಂಟ್ ಪ್ರಿಪೇರ್ ಆಗೋದನ್ನೇ ಬಿಟ್ಟಾಕ್ತಾರೆ. ಸೊ ಮೋಟಿವೇಶನ್ ಕಳ್ಕೊತಾರೆ. ಸೊ ಫಸ್ಟಿಗೆ ನೀವು ಬೇಸಿಕ್ಸ್ ಯಾವ್ದಾರ ಒಂದು ಲ್ಯಾಂಗ್ವೇಜಲ್ಲಾದರೂ ಪಕ್ಕಾ ಬೇಸಿಕ್ಸ್ ಒಂದು ಗ್ರಿಪ್ ಬರೋವರೆಗೂ ಕಂಪ್ಲೀಟ್ಲಿ ಕಲ್ತ್ಕೊಳ್ಳಿ. ಅದಾದಮೇಲೆ ಡಿ ಎಸ್ ಎಗೆ ಜಂಪ್ ಆಗಿ. ಮಿಸ್ಟೇಕ್ ನಂಬರ್ 2 ಏನಂದರೆ ನೋ ಕನ್ಸಿಸ್ಟೆನ್ಸಿ. ಎಕ್ಸಾಮ್ಸ್‌ಗೆ ಆಗಲಿ ಇಲ್ಲ ಪ್ಲೇಸ್‌ಮೆಂಟ್ಸ್‌ಗೆ ಆಗಲಿ ಅವರು ಲಾಸ್ಟ್ ನೈಟ್ ಇಲ್ಲ ಲಾಸ್ಟ್ 1 ವೀಕ್ ಅಂದರೆ ಎಕ್ಸಾಮ್ಸ್ ಅಥವಾ ಪ್ಲೇಸ್‌ಮೆಂಟ್ಸ್ ಹತ್ರ ಬರೋವಾಗ ಮಾತ್ರ ಪ್ರಿಪೇರ್ ಆಗ್ತಾರೆ. ಸೊ ಇದು ಒಂದು ಮಿಸ್ಟೇಕ್ಸ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲರೂ ಪ್ರತಿ ದಿವಸ 2 ಅವರ್ಸ್ 3 ಅವರ್ಸ್ ಪರ್ ಡೇ ಸ್ಪೆಂಡ್ ಮಾಡಿ ಓದ್ತಾ ಇರ್ತಾರೆ. ಅವ್ರ ಜೊತೆಗೆ ನೀವು ಕಂಪೀಟ್ ಮಾಡಬೇಕಂದ್ರೆ ನೀವು ಲಾಸ್ಟ್ ಲಾಸ್ಟ್ ವೀಕು ಇಲ್ಲ ಲಾಸ್ಟ್ ನೈಟ್ ಬ್ಯಾಟಿಂಗ್ ಎಲ್ಲ ನಡೆಯೋದಿಲ್ಲ. ಸೊ ಕನ್ಸಿಸ್ಟೆಂಟಾಗಿ 1 ಅವರ್ ಮಿನಿಮಮ್ 1 ಅವರ್ ಆದರೂ ಸ್ಪೆಂಡ್ ಮಾಡಿ ಪರ್ ಡೇ. ಇದು ಮಿಸ್ಟೇಕ್ ನಂಬರ್ 2. ಮಿಸ್ಟೇಕ್ ನಂಬರ್ 3 ನೋಡೋದಾದ್ರೆ ವೀಕ್ ಕಮ್ಯುನಿಕೇಷನ್ ಸ್ಕಿಲ್ಸು. ಮೇನ್ಲಿ ಸ್ಟೂಡೆಂಟ್ಸ್ ಎಲ್ಲಿ ಫೇಲ್ ಆಗ್ತಾರೆ ಅಂದರೆ ಎಚ್ ಆರ್ ರೌಂಡಲ್ಲಿ ಫೇಲ್ ಆಗ್ತಾರೆ. ಕೋಡಿಂಗು ಇದು ಎಲ್ಲ ಏನೋ ಕೋಡಿಂಗ್ ಗ್ರೂಪ್ ಅಂಥವೆಲ್ಲ ಏನೋ ಒಂದು ಮಾಡಿ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ಎಚ್ ಆರ್ ರೌಂಡಲ್ಲಿ ಫೇಲ್ ಆಗ್ತಾರೆ. ಎಚ್ ಆರ್ ಮತ್ತು ಇಂಟರ್ವ್ಯೂ ರೌಂಡಲ್ಲಿ. ಇದಕ್ಕೆ ಇದನ್ನು ಫಿಕ್ಸ್ ಮಾಡ್ಕೊಳ್ಳೋದು ಹೆಂಗಂದರೆ, ನಿಮ್ಮ ಬಗ್ಗೆ ನೀವೇ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ಮಿರರ್ ಮುಂದೆ ಇಲ್ಲ ಫೋನಲ್ಲಿ ವೀಡಿಯೋ ಮಾಡ್ಕೊಳ್ಳಿ. ಮತ್ತು ಮಾಕ್ ಇಂಟರ್ವ್ಯೂಸ್ ಕೊಡಿ. ಕೆಲವು ವೆಬ್ಸೈಟ್ಸ್ ಇದಾವೆ ಮಾಕ್ ಇಂಟರ್ವ್ಯೂಸ್‌ಗೆ. ಕಮೆಂಟಲ್ಲಿ ರಿಪ್ಲೈ ಕೊಡ್ತೀನಿ. ಮತ್ತು ಗ್ರೂಪ್ ಡಿಸ್ಕಷನ್ಸು ಎಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಫೋರ್ತ್ ಮಿಸ್ಟೇಕ್ ಬಂದುಬಿಟ್ಟು ನಾಟ್ ಡೂಯಿಂಗ್ ಪ್ರಾಜೆಕ್ಟ್ಸು. ಓನ್ಲಿ ಥಿಯರಿ ಮೇಲೆ ಮಾತ್ರ ಫೋಕಸ್ ಮಾಡ್ತಾರೆ. ನನ್ನ ಫ್ರೆಂಡ್ಸು ಕೆಲವರು ಇದ್ದಾರೆ. ಬರೀ ಯಾವುದೋ ಒಂದು ಲ್ಯಾಂಗ್ವೇಜಲ್ಲಿ ಅವರು ಪರ್ಫೆಕ್ಟ್ ಆಗಿರ್ತಾರೆ. ಸೊ ಅವರು ಯಾವುದೇ ಕ್ವೆಶ್ಚನ್ ಕೇಳಿದ್ರೆ ಆನ್ಸರ್ ಮಾಡ್ತಾರೆ. ಬಟ್ ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಮಾಡಿ ತೋರ್ಸಪ್ಪ ಅಂದರೆ ಏನೂ ಗೊತ್ತಿರೋದಿಲ್ಲ. ಸೊ ಇದು ಒಂದು ಬಿಗ್ಗೆಸ್ಟ್ ಮಿಸ್ಟೇಕ್ ಅಂತ ಹೇಳ್ಬೋದು. ಅದಕ್ಕೆ ನೀವು ಆದಷ್ಟು ಒಂದು ಇಲ್ಲ ಮಿನಿಮಮ್ ಒಂದು 2-3 ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಮಾಡಿ. ಪ್ರಾಜೆಕ್ಟ್ಸ್ ಅಂದರೆ ಸುಮ್ಮನೆ ಕ್ಯಾಲ್ಕುಲೇಟರು, ಟು ಡು ಲಿಸ್ಟ್ ಆ್ಯಪ್ ಈ ಥರ ಮಾಡಬೇಡಿ. ರಿಯಲ್ ವರ್ಲ್ಡ್ ಪ್ರಾಬ್ಲಮ್ ಸಾಲ್ವ್ ಮಾಡೋ ಥರ ಇರಬೇಕು. ಕಂಪನೀಸ್‌ಗೆ ಏನು ನೋಡ್ತವೆ ಅಂದರೆ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ ಸಾಲ್ವ್ ಮಾಡೋದು ನೋಡ್ತೇವೆ. ಇವೆಲ್ಲ ಟು ಡು ಲಿಸ್ಟ್ ಆ್ಯಪು, ಕ್ಯಾಲ್ಕುಲೇಟರ್ ಆ್ಯಪು ಇಂಥವೆಲ್ಲ ಸಿಂಪಲ್ ಆ್ಯಪ್ಸ್. ಇದಕ್ಕೆ ಏನು ಅಷ್ಟೊಂದು ಪ್ರಿಫರೆನ್ಸ್ ಇರೋದಿಲ್ಲ. ಮಿಸ್ಟೇಕ್ ನಂಬರ್ 5 ಅಂದರೆ ಲ್ಯಾಕ್ ಆಫ್ ರಿಸರ್ಚ್ ಆನ್ ಕಂಪನೀಸ್. ಅಂದರೆ ನೀವು ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ನಿಮ್ಮ ಜಾಬ್ ರೋಲ್ ಬಗ್ಗೆ, ಕಂಪನಿ ಬಗ್ಗೆ, ಅದಕ್ಕೆ ಯಾವ್ಯಾವ ಸ್ಕಿಲ್ಸ್ ಬೇಕು ಅಂತ ಅದಕ್ಕೆ ಫುಲ್ ರಿಸರ್ಚ್ ಮಾಡಿ ಅದಕ್ಕೆ ತಕ್ಕಂಗೆ ಇಂಟರ್ವ್ಯೂಗೆ ಪ್ರಿಪೇರ್ ಆಗಿ ಹೋಗಿ. ಪರ್ಸ್ನಲಿ ಆಲ್ಮೋಸ್ಟ್ ಈ ಮಿಸ್ಟೇಕ್ಸ್ ಎಲ್ಲ ನಾನು ಮಾಡಿದ್ದೀನಿ. ಇನ್ನೂ ಡೀಟೇಲ್ ಆಗಿ ಎಲ್ಲ ಮಿಸ್ಟೇಕ್ಸು ಕವರ್ ಮಾಡಿ ಇನ್ನೊಂದು ವೀಡಿಯೋ ಮಾಡಬೇಕಂದ್ರೆ ಕಮೆಂಟ್ ಮಾಡಿ. ಪಕ್ಕ ಇನ್ನೊಂದು ಡೀಟೇಲ್ ವೀಡಿಯೋ ಮಾಡೋಣ. ಐ ಹೋಪ್ ಇದೆಲ್ಲ ಹೆಲ್ಪ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೇ 9 ಸಿಗೋಣ.